ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಪಾರ್ಟ್ 1 ವೀಡಿಯೋ ಮಾಡಾಕಿದ್ದೆ ಸೋಷಲ್ ಸೈನ್ಸ್ದು. ನೀವೆಲ್ಲರೂ ಪಾರ್ಟ್ 2 ಕೇಳ್ತಾಯಿದ್ರಿ, ಸೊ ಅದಕ್ಕೋಸ್ಕರ ಪಾರ್ಟ್ 2 ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಮ್ಮ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಪೂರ್ತಿ ವಿಡಿಯೋನ ನೋಡಿ. ನಾನು ಮಧ್ಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇರ್ತೀನಿ. ನಾನು ಈಗ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್, ಆಲ್ ಸಬ್ಜೆಕ್ಟ್ದು ಹಾಕಿದ್ದೀನಿ. ನಿಮ್ಮ ಒಂದು ಕನ್ನಡ ಮೀಡಿಯಮ್ ಏನಿದೆ ಫುಲ್ ಸಿಲೆಬಸ್ ನಮ್ಮ ಒಂದು ಚಾನಲಲ್ಲಿ ಇರುತ್ತೆ. ಸೊ ನೀವು ಯಾವಾಗ ಬೇಕಾದರೂ ವಿಸಿಟ್ ಮಾಡಿ ನೋಡ್ಬೋದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಬಿಕಾಸ್ ನಾವು ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ಬರೋಲ್ಲ. ಅದೇ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೋಟಿಫಿಕೇಷನ್ ಥರ ಬರುತ್ತೆ ನಮ್ಮ ಒಂದು ಹೊಸ ವೀಡಿಯೋ. ನೀವು ಅವಾಗ ನಮ್ಮ ಚಾನಲ್ನ ಈಸಿಯಾಗಿ ವಿಸಿಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಉಪಯೋಗ ಕೇಳಿದರೆ ನೋಡಿ. ಇದು ಒಂದೊಂದು ಸಾರಿ ಕೇಳ್ತಾರೆ, ಒಂದೊಂದು ಸಾರಿ ಕೇಳಲ್ಲ. ಬಟ್ ನಿಮಗೆ ಪ್ರಿಪ್ರೇಟ್ರಿನಲ್ಲಿ ಕೇಳಿದರೂ ಸಹ ಫೈನಲ್ ಎಕ್ಸಾಮಲ್ಲಿ ಇದು ಯಾವತ್ತೂ ಬಂದಿದ್ದೇ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡಿದರೆ ಪರವಾಗಿಲ್ಲ. ಸೊ ನಾನು ಈ ರೀತಿ ಹೇಳ್ತಾ ಇರ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕ್ಲಾರಿಟಿ ಸಿಗುತ್ತೆ ಲಾಸ್ಟಲ್ಲಿ ಪೂರ್ತಿ ವಿಡಿಯೋ ನೋಡಿದರೆ. ಆವಾಗ ನಾನು ಇದನ್ನು ಓದ್ಕೋಬೇಕು, ಇದನ್ನು ಬಿಡಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ. ಅದೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿ ನೋಡಿ. ಸೊ ಸಾರಿಗೆಯ ತ್ವರಿತಗತಿಯ ಆರ್ಥಿಕಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ಅಂದರೆ ಸಾರಿಗೆಯ ಪ್ರಾಮುಖ್ಯತೆ ಅಥವಾ ಇದರ ಒಂದು ಮಹತ್ವ, ಸಾರಿಗೆಯ ಮಹತ್ವ, ಪ್ರಾಮುಖ್ಯತೆ ಏನಾದರೂ ಕೇಳಿದ್ರು ಇದನ್ನು ಬರೀರಿ. ಇದು ನಿಮಗೆ ಬಂದೇ ಬರುವಂತಹ ಪ್ರಶ್ನೆ. ಸೊ ಇದನ್ನು ಓದ್ಕೊಳ್ಳಿ, 100% ಬರುತ್ತೆ ಅದು. ಸೊ ಇಂಪಾರ್ಟೆಂಟ್ ಪ್ರಶ್ನೆ ಅದು. ನೆಕ್ಸ್ಟ್ ನೋಡಿ, ಸಂಪರ್ಕದ ಪ್ರಾಮುಖ್ಯತೆ. ನಾನು ಇವಾಗ ತಾನೇ ಸಾರಿಗೆದು ಹೇಳಿದೆ, ಇವಾಗ ತಿರ್ಗಾ ಸಂಪರ್ಕದ ಬಂದಿದೆ ನೋಡಿ. ಸಾರಿಗೆ ಅಥವಾ ಸಂಪರ್ಕ ಇದೆರಡರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸೊ ನೀವು ಇದೆರಡರಲ್ಲಿ ಒಂದು ಪ್ರಶ್ನೆನ ಓದ್ಕೊಂಡ್ರೆ ಬೆಸ್ಟು. ನಿಮಗೆ ಆವಾಗ 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್ ತೆಗಿಬೋದು. ಸೊ ಇನ್ನೊಂದು ಪ್ರಶ್ನೆ ಏನಿದೆ ಅಂದರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸೊ ಅವಾಗಲೇ ನಾನು ಯಾವ ರೀತಿ ಹೇಳಿದೆ, ಒಂದು ಪ್ರಶ್ನೆ ಇಷ್ಟು ಜಾಸ್ತಿ ವರ್ಷ ರಿಪೀಟ್ ಆಗಿದೆ ಅಂದರೂ ಅದು ಸಹ ಈ ವರ್ಷ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಅರ್ಥ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ತುಂಬ ವರ್ಷ ರಿಪೀಟ್ ಆಗಿದೆ. ಅದಕ್ಕೋಸ್ಕರ ನೀವು ಈ ಪ್ರಶ್ನೆನ ಓದ್ಕೊಳ್ಳೇಬೇಕು. ಇದು ಬಂದೇ ಬರುತ್ತೆ ಪ್ರಶ್ನೆ. ಸೊ ಅದಕ್ಕೋಸ್ಕರ ಇದನ್ನು ಓದ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ನಾನು ಕೊಡ್ತಾ ಇರೋ ಪ್ರಶ್ನೆಗಳೆಲ್ಲ ಇಂಪಾರ್ಟೆಂಟ್. ಇದನ್ನು ಯಾವುದು ಮಿಸ್ ಮಾಡಬೇಡಿ. ನಾನು ಪಾಯಿಂಟ್ ಔಟ್ ಮಾಡ್ತಿರೋ ಕ್ವಶನ್ಸನ್ನೆಲ್ಲ ನೀವು ಓದ್ಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಆಮೇಲೆ ಇನ್ನೊಂದು ನಿಮಗೆ ಹಿಂಟ್ ಈ ಪಾಠದಲ್ಲಿ ಏನಪ್ಪ ಅಂದರೆ, ಇವಾಗ ನೀವು ಓದ್ಕೊಳ್ತೀರ ಯಾವುದಾದ್ರೂ ಭೂಕಂಪ, ಬಿರುಗಾಳಿ, ಚಂಡಮಾರುತ ಇದೆಲ್ಲದಕ್ಕೂ ಪರಿಣಾಮ ಒಂದೇ ಕಲ್ತ್ಕೊಳ್ಳಿ. ಆಮೇಲೆ ಕಾರಣಗಳು ಇದೆಲ್ಲದಕ್ಕೂ ಒಂದೇ ಕಲ್ತ್ಕೊಂಬಿಡಿ. ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಆಮೇಲೆ ಇದನ್ನು ತಡೆಗಟ್ಟೋದು ಹೇಗೆ, ಯಾವ ಮುನ್ನೆಚ್ಚರಿಕಾ ಕ್ರಮಗಳು ಅಂತ ಕೇಳಿದ್ರು ಅದಕ್ಕೂ ಒಂದೇ ಥರ ಎಲ್ಲದಕ್ಕೂ. ಇವಾಗ ನೋಡಿ, ಪರಿಣಾಮಗಳೇನೇನಾಗುತ್ತೆ ಅಂದರೆ ಜನರು ಸಾಯ್ತಾರೆ, ಆಮೇಲೆ ಸಂಪರ್ಕ, ಸಾರಿಗೆ ಎಲ್ಲ ಕಡಿತ ಆಗುತ್ತೆ, ಆಮೇಲೆ ರೋಗಗಳು ಬರುತ್ತೆ. ಇದೇ ರೀತಿ ಕಾಮನ್ ಆಗಿ ಬರೋವಂಥ ಆನ್ಸರ್ಗಳನ್ನು ನೀವು ಬರೆದಿಟ್ಕೊಂಡು ಒಂದರಲ್ಲಿ ಪೇಜಲ್ಲಿ ಬರೆದಿಟ್ಕೊಂಡು ಅದನ್ನೇ ಓದ್ಕೊಳ್ಳಿ. ಎಲ್ಲ ಪ್ರಶ್ನೆ ಬಂದರೂ ಪರಿಣಾಮ ಅಂತ ಕೇಳಿದರೆ ಇದೇ ಆನ್ಸರ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಾರಣ ಅದೇ ರೀತಿ, ಆಮೇಲೆ ಮುನ್ನೆಚ್ಚರಿಕಾ ಕ್ರಮಗಳು ಸಹ ಅದೇ ರೀತಿ ಎಲ್ಲನೂ ನೆನ್ಪಿಟ್ಕೊಳ್ಳಿ. ನಿಮಗೆ ಆವಾಗ ಒಂದು ಪ್ರಶ್ನೆ ಆನ್ಸರ್ ಓದ್ಕೊಂಡ್ರೆ 3-4 ಪ್ರಶ್ನೆಗೆ ಆನ್ಸರ್ ಬಂದಂಗಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ನೋಡೋಣ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಸಹ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಗಳ ಪಾತ್ರ. ಆಮೇಲೆ ನೋಡಿ, ಈ ಪ್ರಶ್ನೆ ಇದು 3 ಸಹ ಇಂಪಾರ್ಟೆಂಟ್. ನಿಮಗೆ ಈ 3ರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಬಿಕಾಸ್ ನಾನು ಒಂದೇ ಪ್ರಶ್ನೆ ಇದೇ ಬರುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ. ಬಿಕಾಸ್ ಈ 3 ಪ್ರಶ್ನೆಗಳು ಇಂಪಾರ್ಟೆಂಟೇ. ಸೊ ಅದಕ್ಕೋಸ್ಕರ ಈ 3 ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ. ಈ 3ನ್ನು ಓದ್ಕೊಳ್ಳಿ, ನಿಮಗೆ ಪಕ್ಕಾ ಮಾರ್ಕ್ಸ್ ಬಂದೇ ಬರುತ್ತೆ. ಇದು 3 ಆರ್ 4 ಮಾರ್ಕ್ಸ್ ಬರೋ ಅಂಥ ಪ್ರಶ್ನೆಗಳು. ಇದು ನಾನು 3 ಏನು ಹೇಳ್ತಾ ಇದ್ದೀನಿ ಇದು. ಆಮೇಲೆ ನಿಮಗೆ ಪಂಚವಾರ್ಷಿಕ ಅಥವಾ ವಿಶ್ವಸಂಸ್ಥೆ ಇದರ ಸಾಧನೆ ಅಥವಾ
ಒಂದು ಉದ್ದೇಶಗಳು ಕೇಳ್ತಾರೆ. ಸೊ ನೀವು ಪಂಚವಾರ್ಷಿಕ ಬಿಟ್ಬಿಟ್ಟು ವಿಶ್ವಸಂಸ್ಥೆದು ಓದ್ಕೊಂಡ್ರೆ ಸಾಕು ಅದರಲ್ಲಿ. ಸೊ ನೀವಾಗ ನಾನು ಹೇಳಿರೋದು ಓದ್ಕೊಳ್ಳೇಬೇಕು ನೀವು. ಸೊ ನೋಡಿ, ನೆಕ್ಸ್ಟು ನೀವು ಬ್ಯಾಂಕುಗಳು ಪಾಠದಲ್ಲಿ ಒಂದೇ ಒಂದು ಪ್ರಶ್ನೆ ಓದ್ಕೋಬೇಕು. ಅದನ್ನು ನಾನು ಹೇಳ್ತೀನಿ ಇವಾಗ. ಬ್ಯಾಂಕುಗಳು ನೀಡುವ ಅನುಕೂಲಗಳು, ಅದೊಂದು ಪ್ರಶ್ನೆ ಓದ್ಕೋಬೇಕು. ನೋಡಿ, ಇಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ ಕೇಳಿದ್ದಾರೆ. ಸೊ ಇದನ್ನು ಸಹ ಓದ್ಕೊಳ್ಳಿ, ಸ್ವಲ್ಪ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟು ನೋಡೋಣ. ನೋಡಿ, ನಾನು ಹೇಳಿರೋ ಪ್ರಶ್ನೆ ಇಲ್ಲೇ ಇದೆ. ಸೊ ಇದು ನಿಮಗೆ 3 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ. ನೋಡಿ, ಈ ಪ್ರಶ್ನೆ ಬ್ಯಾಂಕುಗಳ ಕಾರ್ಯಗಳು, ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು ಅಥವಾ ಬ್ಯಾಂಕಿಂದ ಆಗೋ ಅನುಕೂಲ, ಯಾವ ರೀತಿನಾದರೂ ಪ್ರಶ್ನೆ ಕೇಳ್ತಾರೆ. ನೋಡಿ, ಇಷ್ಟು ಇಯರ್ಸ್ ರಿಪೀಟ್ ಆಗಿದೆ ಅಂದರೆ ಇದು 100% ಬಂದೇ ಬರುವಂಥ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್. ನಾನು ಇವಾಗ ತಾನೇ ಹೇಳಿದೆ ಅಲ್ಲೊಂದು ಪ್ರಶ್ನೆನ ತಿರ್ಗಾ ಇವಾಗ ಇಲ್ಲೂ ಹೇಳ್ತಿದ್ದೀನಿ. ಸೊ ನಾನು ಈ ಥರ ಪಾಯಿಂಟ್ ಔಟ್ ಮಾಡಿ ನಿಮಗೆ ಇದು ಬರುತ್ತೆ ಅನ್ನೋ ಪ್ರಶ್ನೆನೇ ಹೇಳ್ತಿದ್ದೀನಿ. ಸೊ ಈ ಪ್ರಶ್ನೆನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಮೊದಲು ಹೇಳಿದ್ದೀನಿ ಪಾರ್ಟ್ 1ಅಲ್ಲಿ ಸಹ ಆ ಪ್ರಶ್ನೆಗಳನ್ನು, ಆಮೇಲೆ ಇವಾಗ ಹೇಳ್ತಿದ್ದೀನಿ ಪಾರ್ಟ್ 2ಅಲ್ಲಿ ಈ ಪ್ರಶ್ನೆಗಳನ್ನು ಸಹ ಓದಲೇಬೇಕು ನೀವು. ಆಮೇಲೆ ಪಾರ್ಟ್ 1 ವೀಡಿಯೋ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಇದೆ. ಈ 2 ವೀಡಿಯೋಸಿಂದ ನಿಮ್ಮ ಒಂದು ಫುಲ್ ಸಿಲೆಬಸ್ಸೇ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ನಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆನೇ ಕೊಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ನಿಮಗೆ ಯಾವುದೇ ರೀತಿ ಭಯ ಇಲ್ದಿರ ನೋಡ್ಬೋದು. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ, ಮ್ಯಾಪ್ ಇದೆ, ಗಂಗಾನಗರ, ರೋಹಿಲಿ ಮ್ಯಾಪ್ನ ನಾನು ಸ್ಕೋರಿಂಗ್ ಪ್ಯಾಕೇಜಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದೀನಿ. ಸೊ ನೀವು ಅದನ್ನೇ ನೋಡಿ, ಇದನ್ನೆಲ್ಲ ಬೇಡ. ಇದರಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಮ್ಯಾಪೆಲ್ಲ. ಸೊ ಅದಕ್ಕೋಸ್ಕರ ಆ ವಿಡಿಯೋನ ನೋಡಿ ಮ್ಯಾಪ್ಗೋಸ್ಕರ. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ. ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ 1 ಮಾರ್ಕ್ ಕ್ವಶನ್ಗಳಿದೆ. ಸೊ ನಿಮಗೆ ಇದು ತುಂಬ ಇಂಪಾರ್ಟೆಂಟ್. ನಾವೆಲ್ಲ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀವಿ. ನೋಡ್ಬೋದು ಇಲ್ಲಿ, ಲಾರ್ಡ್ ವೆಲ್ಲೆಸ್ಲಿಯ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸುಲಭವಾಯಿತು. ಸೊ ಇದಕ್ಕೆ ಎಷ್ಟು ಶಾರ್ಟಾಗಿ ಆನ್ಸರ್ ಇದೆ ನೋಡಿ. 28th ಕ್ವಶನ್ ನಾನು ಹೇಳ್ತಾ ಇರೋದು. ಸೊ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಿದ್ದರಿಂದ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸುಲಭವಾಯಿತು. ಸೊ ಇದೇ ರೀತಿ ಈ ಪ್ರಶ್ನೆಗಳನ್ನೆಲ್ಲ ಓದ್ಕೊಳ್ಳಿ, ತುಂಬ ಯೂಸ್ಫುಲ್ ಪ್ರಶ್ನೆಗಳಿದೆಲ್ಲ. ಸೊ ನೋಡ್ಕೊಳ್ಳಿ, 1 ಮಾರ್ಕ್ ಕ್ವಶನ್ ಏನು ನಾನು ಓದೋಕ್ಕೆ ಹೋಗಲ್ಲ, ನೀವು ಬೇಕಿದ್ದರೆ ಬರ್ಕೊಳ್ಳಿ. ಇದನ್ನೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು, ಮಿಸ್ ಮಾಡಬೇಡಿ ಸ್ಟೂಡೆಂಟ್ಸ್. ಯಾವುದೇ ರೀತಿ ನೀವು ಈ ರೀತಿ ನಾವು ಚಿಕ್ಕದಾಗಿ ಮಾಡಿ ಕೊಡೋದ್ರಲ್ಲಿ ಮಿಸ್ ಮಾಡಿದರೆ ನಿಮ್ಮ ಒಂದು ಮಾರ್ಕ್ಸ್ ತುಂಬ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಓದ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಯಾವುದಾದ್ರೂ ಪಾಠ ಲೆಸನ್ ವೈಸ್ ಬೇಕಿದ್ದರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಬಿಡ್ತೀವಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಯಾವುದೇ ರೀತಿ ಸಹಾಯ ಬೇಕಂದ್ರೂ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪಾರ್ಟ್ 1 ವಿಡಿಯೋ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಆಮೇಲೆ ನಮ್ಮ ಚಾನಲಲ್ಲಿ ಎಲ್ಲ ಕೊಟ್ಟಿದ್ದೀವಿ ನಾವು. ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಮಾಡೆಲ್ ಕ್ವಶನ್ ಪೇಪರ್ಸ್, ಆಲ್. ಇವಾಗ ಯಾವ ಒಂದು ಪರೀಕ್ಷೆ ಬರೀತೀರಾ ಆ ಪರೀಕ್ಷೆದು ವಿತ್ ಆನ್ಸರ್ಸ್ ಹಾಕಿರ್ತೀವಿ ನಾವು. ಅದರ ನೆಕ್ಸ್ಟು ಕ್ವಶನ್ ಪೇಪರ್, ನಿಮ್ಮ ಒಂದು ಕ್ವಶನ್ ಪೇಪರ್ ಅಥವಾ ನಿಮ್ಮ ಒಂದು ಎಕ್ಸಾಮ್ ಮುಗಿದ ತಕ್ಷಣ ನಾವು ಬಿಡ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ಸೊ ನೀವು ಆನ್ಸರ್ಸನ್ನು ಸಹ ನಮ್ಮ ಚಾನಲಲ್ಲೇ ನೋಡ್ಬೋದು. ಕ್ವಶನ್ಸ್ನೂ ಕೊಡ್ತಿರ್ತೀವಿ, ಅದ್ರ ನೆಕ್ಸ್ಟ್ ಆನ್ಸರ್ ಸಹ ನಾವೇ ಹಾಕ್ತೀವಿ. ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ನಿಮಗೆ ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಈಗ ಆಲ್ರೆಡಿ ಹಾಕಿದ್ದೀವಿ, ಅದನ್ನೆಲ್ಲ ಹೋಗಿ ನೋಡಿ, ನಮ್ಮ ಚಾನಲಲ್ಲಿದೆ. ಪಾರ್ಟ್ 1 ವಿಡಿಯೋ ಇವಾಗ ತಾನೇ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.